ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಇನ್ನು ಅದೇ ರೀತಿಯಾಗಿ ಅಬ್ಸರ್ವೇಷನ್ ಸೆಲ್ 15ರಲ್ಲಿ ದರ್ಶನ್ ಅವರನ್ನ ಇರಿಸೋದಕ್ಕೆ ಅಂತ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಬ್ಸರ್ವೇಷನ್ ಸೆಲ್ 15 ಅಂದರೆ ಎಲ್ಲ ರೀತಿಯಾದಂತಹ ನಿಗಾ ವಹಿಸಲಾಗುತ್ತೆ. ಈ ಒಂದು ಸೆಲ್ನಲ್ಲಿ ಸ್ಪೆಷಲ್ ಆಗಿರುವಂತಹ ಒಂದು ಸೆಲ್ ಆಗಿರುತ್ತೆ. ಈ ಸೆಲ್ನಲ್ಲಿ ದರ್ಶನ್ ಅವರನ್ನ ಇರಿಸೋದಕ್ಕೆ ಅಂತ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಕೊರೋನಾ ಸಂದರ್ಭದಲ್ಲಿ ಕೈದಿಗಳ ಚಿಕಿತ್ಸೆಗೆ ಈ ಒಂದು ಸೆಲ್ ಬಳಕೆಯಾಗ್ತಾ ಇತ್ತು. ಇನ್ನು ಅದೇ ರೀತಿಯಾಗಿ ಈ ಒಂದು ಸೆಲ್ನಲ್ಲಿ ಪ್ರತ್ಯೇಕವಾದಂತಹ ಒಂದು ಶೌಚಾಲಯ, ಸ್ನಾನಗೃಹ, ಒಂದು ಫ್ಯಾನ್ ಕೂಡ ಇದೆ. ಒಂದು ಫ್ಯಾನ್ ಕೂಡ ಅಳವಡಿಕೆ ಮಾಡಿರುವಂತಹ ವಿಶೇಷ ಸೆಲ್ ಇದು. ಜೈಲಿನ ಪ್ರವೇಶ ದ್ವಾರದ ಮಹಿಳಾ ಬ್ಯಾರೆಕ್ ಪಕ್ಕದಲ್ಲೇ ಇರುವಂತಹ ಸೆಲ್ಲು. ಜೈಲಿನ ಪ್ರವೇಶ ದ್ವಾರದ ಮಹಿಳಾ ಬ್ಯಾರೆಕ್ ಏನಿದೆ, ಮಹಿಳಾ ಬ್ಯಾರೆಕ್ನ ಪಕ್ಕದಲ್ಲೇ ಇರುವಂತಹ ಸೆಲ್ಲು. ಈ ಸೆಲ್ನಲ್ಲಿ ದರ್ಶನ್ ಅವರನ್ನ ಇರಿಸೋದಕ್ಕೆ ಅಂತ ವ್ಯವಸ್ಥೆ ಮಾಡಲಾಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನು ಶಿಫ್ಟ್ ಮಾಡುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿ ಕೂಡ ಆಗ್ತಾರೆ. ಇನ್ನು ಅದೇ ರೀತಿಯಾಗಿ ಜೈಲಿನ ಹೊರಭಾಗದಲ್ಲೂ ಕೂಡ ಎಲ್ಲ ರೀತಿಯಾದಂತಹ ಭದ್ರತೆಯನ್ನು ಒದಗಿಸುವುದರ ಜೊತೆಗೆ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡ್ತಾರೆ ಅನ್ನುವಂಥದ್ದು ಯಾವಾಗ ಗೊತ್ತಾಯಿತು. ಅದೇ ರೀತಿಯಾಗಿ ಜೈಲಿನ ಒಳಗೆ ಒಂದು ಸೆಲ್ಲನ್ನು ಕೂಡ ಈಗಾಗಲೇ ಪ್ರತ್ಯೇಕವಾದಂತಹ ಒಂದು ಸೆಲ್ಲನ್ನು ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಯಿಂದ ರೆಡಿ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ. CCTV ಕ್ಯಾಮ್ರಾಗಳು, ಅದೇ ರೀತಿಯಾಗಿ ಬಹಳಷ್ಟು ಭದ್ರತಾ ಒಂದು ವ್ಯವಸ್ಥೆಯನ್ನು ಹೊಂದಿರುವಂತಹ ಸೆಲ್ಲನ್ನು ದರ್ಶನ್ಗೆ ನೀಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು. ಅಬ್ಸರ್ವೇಷನ್ ಸೆಲ್ 15 ಅಂದರೆ ಈ ರೀತಿಯಾದಂತಹ ಒಂದು 15 ಸೆಲ್ಗಳಿದ್ದಾವೆ. ಅಬ್ಸರ್ವೇಷನ್ ಸೆಲ್ 15ರಲ್ಲಿ ದರ್ಶನ್ ಅವರನ್ನ ಇರಿಸೋದಕ್ಕೆ ಅಂತ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಕೈದಿಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಅಂತ ಬಳಕೆಯಾಗ್ತಾ ಇದ್ದ ಸೆಲ್ನಲ್ಲಿ ದರ್ಶನ್ ಉಳಿದುಕೊಳ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಬಳ್ಳಾರಿ ಜೈಲಿನಲ್ಲಿ ಕೊಲೆ ಆರೋಪಿಗಳು ಯಾರಿದ್ದಾರೆ ಅಂಥವರ ಮೇಲೆ ತೀವ್ರ ನಿಗಾ ಇರಿಸಲಾಗಿದೆ. ಆರೋಪಿಗಳ ಚಲನವಲನದ ಮೇಲೆ ಸಂಪೂರ್ಣವಾಗಿ ನಿಗಾ ಇರಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ದರ್ಶನ್ ಕಾವಲಿಗೆ ಪ್ರತಿ ಪಾಳಿಗೂ ಕೂಡ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಒಂದು ಭದ್ರತೆಯಲ್ಲಿ ಲೋಪದೋಷಗಳಾಗಬಾರ್ದು. ಅದೇ ರೀತಿಯಾಗಿ ಯಾರ್ಯಾರು ಕೊಲೆ ಆರೋಪಿಗಳಿದ್ದಾರೆ, ಕೊಲೆ ಆರೋಪಿಗಳು ಯಾರೂ ಕೂಡ ದರ್ಶನ್ ಸೆಲ್ ಬಳಿಯಲ್ಲಿ ಸುಳಿಯದಂತೆ ಅಧಿಕಾರಿಗಳು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ದರ್ಶನ್ ಅವರ ಕಾವಲಿಗೆ ಪ್ರತಿ ಪಾಳಿಗೂ ಕೂಡ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಪ್ರತಿ ಪಾಳಿಗೆ 3 ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ನಿರ್ಧಾರ ಕೂಡ ಮಾಡಿದ್ದಾರೆ. ಅಂದರೆ ಸಂಪೂರ್ಣವಾಗಿ ಭದ್ರತೆ ಒದಗಿಸೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. 24 ಗಂಟೆಗಳ ಕಾಲ ದರ್ಶನ ಚಲನವಲನಗಳ ಮೇಲೂ ಕೂಡ ನಿಗಾ ಇಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. 24 ಗಂಟೆಗಳವರೆಗೆ ಇವರೇನು ಮಾಡ್ತಾರೆ, ಅದೇ ರೀತಿಯಾಗಿ ಯಾರ್ಯಾರನ್ನ ಮಾತನಾಡಿಸುವಂತಹ ಕೆಲಸವನ್ನು ಮಾಡ್ತಾರೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಿಗಾ ವಹಿಸೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ನಿರ್ಧಾರ ಕೂಡ ಮಾಡಿರುವಂಥದ್ದು. ಜೈಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಆಗಿದ್ದಂತಹ ಬೆಳವಣಿಗೆಗಳೇನಿತ್ತು ಅದು ಯಾವುದೂ ಕೂಡ ಈ ಒಂದು ಬಳ್ಳಾರಿ ಜೈಲಿನಲ್ಲಿ ಆಗಬಾರದು. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಬಹಳಷ್ಟು ಕುಖ್ಯಾತ ರೌಡಿಗಳ ಜೊತೆಯಲ್ಲಿ ದರ್ಶನ್ ಒಂದು ಸಂಘ ಬೆಳೆಸುವಂತಹ ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ ಆ ಒಂದು ಆರೋಪಿಗಳ ಜೊತೆಗೆ ಯಾರ್ಯಾರು ಅಪರಾಧಿಗಳಿದ್ದರು, ನಟೋರಿಯಸ್ ರೌಡಿಗಳ ಜೊತೆಗೂಡಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಪಡೆದುಕೊಂಡಿದ್ದರು. ಈಗ CC ಕ್ಯಾಮೆರಾ ಮೂಲಕವೂ ಕೂಡ ಚಲನವಲನಗಳ ಮೇಲೆ ನಿಗಾ ಇಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಇದೀಗ ಬಳ್ಳಾರಿ ಜೈಲಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರನ್ನ ಕರೆದುಕೊಂಡು ಬರುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿ ಆಗ್ತಾರೆ. ಹೊರಗಿನ ಭದ್ರತೆ ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ ದರ್ಶನ್ ಅವರನ್ನ ಒಳಗಡೆ ಇರಿಸೋದಕ್ಕೆ ಅಂತ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಅಂತ?
ಸಂತೋಷ್ ಏನಂತ ಹೇಳಿದ್ರೆ ಮೊನ್ನೆನೆ ಕೂಡ 24ನೇ ACMM ನ್ಯಾಯಾಲಯ ಅನುಮತಿ ಕೊಟ್ಟಿತ್ತು. ದರ್ಶನ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಪೊಲೀಸರಿಗೆ ಅನುಮತಿಯನ್ನ ಕೊಟ್ಟಿತ್ತು. ಆದ್ರೆ ಕಾರಣಾಂತರಗಳಿಂದ ಕೆಲವೊಂದು ಕಾನೂನು ಪ್ರೊಸೆಸ್ಗಳು ಲೇಟ್ ಆಗಿದ್ದರಿಂದ ನಿನ್ನೆ ಬರ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ವಿಳಂಬ ಆಯ್ತು. ಇವತ್ತು ನಸ್ಕಿನ್ ಜಾವನೆ ಪರಪ್ಪನ ಆಗ್ರಹದಿಂದ ದರ್ಶನ್ರನ್ನ ಶಿಫ್ಟ್ ಮಾಡ್ತಾ ಇರೋದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ರನ್ನ ಶಿಫ್ಟ್ ಮಾಡುತ್ತಾರೆ. ಇಲ್ಲೂ ಈ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಕಾಕಿ ಹೈ ಅಲರ್ಟ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಪರಪ್ಪನ ಆಗ್ರಹದಲ್ಲಿ ಏನ್ ಲೋಪದೋಷ ಆಯಿತು, ಪರಪ್ಪನ ಆಗ್ರಹದಲ್ಲಿ ಆದಂತಹ ಅವಘಡದಿಂದ ರಾಜಾತೀತದ ವಿಷಯದಿಂದ ಇಡೀ ರಾಜ್ಯ ಸರ್ಕಾರಕ್ಕೆ, ಗೃಹ ಇಲಾಖೆಗೆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಆಯಿತು. ಈ ಘಟನೆ ಮತ್ತೆ ಬಳ್ಳಾರಿಯಲ್ಲೂ ಕೂಡ ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುವಂತದ್ದು. ಈಗಾಗಲೇ ಜೈಲಿನ ಸುತ್ತ ದರ್ಶನ್ ಅಭಿಮಾನಿಗಳು ಬರೋ ಸಂಭವತೆ ಜಾಸ್ತಿ ಇರೋದ್ರಿಂದ ದರ್ಶನ್ ಅಭಿಮಾನಿಗಳು ಒಂದು ಗಲಾಟೆ ಗೌಜು ಗದ್ದಲವನ್ನ ಏರ್ಪಾಡು ಮಾಡುವಂತ ಸಾಧ್ಯತೆ ಇರೋದ್ರಿಂದ ಜೈಲಿನ ಆವರಣದ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನ ಹಾಕಿ ಭದ್ರತೆಯನ್ನ ಕಲ್ಪಿಸುವಂತದ್ದು. ಈಗಾಗಲೇ 100ಕ್ಕೂ ಹೆಚ್ಚು ಅಧಿಕ DR ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ ಜೈಲು ಸಿಬ್ಬಂದಿಗಳ ಜೊತೆಗೆ ಕೂಡ ಹೈ ಅಲರ್ಟ್ ನ ಘೋಷಣೆ ಮಾಡಿ ಎಲ್ಲ ಸುತ್ತಲೂ ಕೂಡ ಸರ್ಪವನ್ನ ಹಾಕಿ ಭದ್ರತೆಯನ್ನು ಏರ್ಪಡಿಸುವಂತದ್ದು. ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಂಚಾರಕ್ಕೆ ಅಂದ್ರೆ ಜೈಲಿನ ಮುಂಭಾಗದಲ್ಲಿ ಒಂದು ಪ್ರಮುಖವಾದಂತಹ ರಸ್ತೆ ಹೋಗ್ತಾ ಇತ್ತು. ಆ ರಸ್ತೆಯನ್ನು ಕೂಡ ಬಂದ್ ಮಾಡಿ, ಆ ಮಾರ್ಗವನ್ನು ಬಂದ್ ಮಾಡಿ ಕೂಡ ಸಂಚಾರಕ್ಕೆ ನಿರ್ಬಂಧವನ್ನ ಹೇರುವಂತದ್ದು. ಏನು ಕೆಲವೇ ಗಂಟೆಗಳಲ್ಲಿ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಕರ್ತ ತಕ್ಷಣ ಇಲ್ಲಿ ಮೊದಲಿಗೆ ಜನರಲ್ ಪ್ರೊಸೀಜರ್ ಏನಿರುತ್ತೆ, ಜನರಲ್ ಪ್ರೊಸೀಜರ್ ನ ಸ್ಥಳಾಂತರದ ಪ್ರಕ್ರಿಯೆಗಳನ್ನ ಜನರಲ್ ಪ್ರೊಸೀಜರ್ ನ ಮುಗಿಸಿ ಅವರನ್ನ ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ. ವೈದ್ಯಕೀಯ ಪರೀಕ್ಷೆ ಆದ ನಂತರ ಅವರನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಸೆಲ್ ನಲ್ಲಿ ಇಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಸೆಲ್ ಯಾವುದು ಅಂತ ಕೂಡ ಗುರುತು ಮಾಡ್ಕೊಂಡಿದ್ದಾರೆ. ಏನಂತ ಹೇಳಿದ್ರೆ ಅಬ್ಸರ್ವೇಷನ್ ಸೆಲ್ ಅಂತ ಹೇಳಿದ್ರೆ ಅಂದ್ರೆ ಕೈದಿಗಳ ನಿಗಾ ಘಟಕ ಅಂತ ಏನಿರುತ್ತೆ, ನಿಗಾ ಸೆಲ್ ಅಂತ ಇರುತ್ತೆ. ಆ ಸೆಲ್ ನಲ್ಲಿ 15 ಸೆಲ್ ಅಂತ ಗುರುತು ಮಾಡಿದ್ರೆ ಆ ಸೆಲ್ ನಲ್ಲಿ ಇರೋದಕ್ಕೆ ದರ್ಶನರನ್ನ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇವರಿಗೆ ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ಇವರಿಗೆ ಒಂದಿಷ್ಟು ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ಕೂಡ ಅಗತ್ಯ ಇರೋದ್ರಿಂದ ಅವರಿಗೆ ಪ್ರತ್ಯೇಕ ಸೆಲ್ ಗುರುತು ಮಾಡಲಾಗಿದೆ. ಜೊತೆಗೆ ಇವರ ನಿಗಾ ವಹಿಸೋದಕ್ಕೆ 3 ಹೆಚ್ಚುವರಿ ಸಿಬ್ಬಂದಿಗಳನ್ನ ಪ್ರತಿಪಾಲಯಕ್ಕೂ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಸಂತೋಷ್, ಈಗ ಮತ್ತೊಂದೆಡೆ ನಾವು ನೋಡ್ತಾ ಇದ್ವಿ ಪೊಲೀಸ್ ಅಧಿಕಾರಿಗಳು ಪಾಳಿಯ ಒಂದು ಲೆಕ್ಕದಲ್ಲೂ ಕೂಡ ಅವರಿಗೆ ಭದ್ರತೆ ಒದಗಿಸೋದಕ್ಕೆ, ಅದೇ ರೀತಿಯಾಗಿ ಕೆಲವು ವಿಚಾರಗಳನ್ನು ನೋಡಿದಾಗ ಅಂದರೆ ಕೆಲವು ಆರೋಪಿಗಳ ಜೊತೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಆಗಿರಬಹುದು, ಕುಖ್ಯಾತ ರೌಡಿ ಶೀಟರ್, ಅದೇ ರೀತಿಯಾಗಿ ಕುಳ್ಳ ಸೀನಾ, ಇಂಥವರ ಜೊತೆಯಲ್ಲಿ ಸಂಘ ಬೆಳೆಸುವಂತಹ ಕೆಲಸವನ್ನು ದರ್ಶನ್ ಅವರು ಮಾಡಿದ್ರು. ಆ ನಂತರವೇ ಅವರಿಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಸಿಕ್ಕಿತ್ತು ಅನ್ನುವಂತಹ ಒಂದು ಮಾತು ಕೂಡ ಇತ್ತು. ಇದೇ ಕಾರಣಕ್ಕೆ ಬೇರೆ ಯಾವುದೇ ಒಂದು ಆರೋಪಿಗಳ ಜೊತೆಯಲ್ಲಿ ಬೆರೆಯೋದಕ್ಕೆ ಬಿಡದೆ ಇದೀಗ ಪೊಲೀಸರು ಅಂದರೆ 3 ಜನ ಪೊಲೀಸರನ್ನ ಅಳವಡಿಕೆ ಮಾಡುವಂತಹ ಕೆಲಸವನ್ನು ಮಾಡಲಾಗತ್ತಾ? ಸಂಪೂರ್ಣ ಚಲನವಲನಗಳ ಮೇಲೆ ನಿಗಾ ಇರುತ್ತಾ ಅಂತ? ಖಂಡಿತ ಸಂತೋಷ್. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರದ ಏನು ಜೈಲಿನಲ್ಲಿ ಆಗಿತ್ತಲ್ಲ ಆ ಘಟನೆ ಇಲ್ಲೂ ಕೂಡ ಮರುಕಳಿಸಬಾರ್ದು ಅನ್ನುವಂತ ದೃಷ್ಟಿಯಲ್ಲಿ ಈಗಾಗಲೇ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಜೈಲಿನ ಅಧಿಕಾರಿಗಳು ಮಾಡಿಕೊಂಡಿರುವಂತದ್ದು. ಇಲ್ಲಿ ಇರ್ತಕ್ಕಂತ ಒಟ್ಟಾರೆ 9 ಬ್ಯಾರಕ್ಗಳಲ್ಲಿ 9 ಬ್ಯಾರಕ್ಗಳಲ್ಲಿ ಅಂದ್ರೆ ಸಜಾ ಕೈದಿಗಳನ್ನ ಸಪರೇಟ್ ಮಾಡಿದ್ದಾರೆ, ವಿಚಾರಣಾಧೀನ ಕೈದಿಗಳನ್ನ ಸಪರೇಟ್ ಮಾಡಿದ್ದಾರೆ. ಈ ವಿಚಾರಣಾಧೀನ ಕೈದಿಗಳ ಮಹಿಳಾ ಬ್ಯಾರಕ್ ನ ಪಕ್ಕದಲ್ಲಿ ಒಂದು ವಿಶೇಷವಾದಂತಹ ಒಂದು ಕೊಠಡಿ ಇತ್ತು. ಆ ಕೊಠಡಿನ ಮೊದಲು ಕ್ವಾರಂಟೈನ್ ಆದಂತಹ ಕೊರೋನಾ ಟೈಮಲ್ಲಿ ಕ್ವಾರಂಟೈನ್ ಆದಂತವ್ರನ್ನ ಸ್ಲಾಬ್ ಕಲೆಕ್ಟ್ಗಳನ್ನ ಮಾಡೋದಕ್ಕೆ ಒಂದಷ್ಟು ರೀತಿಯಲ್ಲಿ ಚಿಕಿತ್ಸೆ ಕೊಠಡಿಯಾಗಿ ಅದನ್ನ ಬಳಸಲಾಗಿದೆ. ಇದೀಗ ದರ್ಶನ್ಗಾಗಿ ಆ ಸೆಲ್ ನ ಸಿದ್ಧಪಡಿಸಿರುವಂತದ್ದು. ಅಲ್ಲಿ ಒಂದು ಸ್ನಾನಗೃಹ ಕೂಡ ಇರುವಂತದ್ದು, ಒಂದು ಶೌಚಾಲಯ ವ್ಯವಸ್ಥೆ ಕೊಡುವಂತದ್ದು. ಈ ಒಂದು ಪ್ರತ್ಯೇಕ ಸೆಲ್ ನಲ್ಲಿ ದರ್ಶನ್ ಇರೋದ್ರಿಂದ ಅವರಿಗೆ ಅನಗತ್ಯವಾಗಿ ಬೇರೆ ಕೈದಿಗಳ ಜೊತೆ ಬೆರೆಯುವಂತ ಒಂದು ಸಂಪರ್ಕ ಮಾಡುವಂತ ಒಂದು ಅವಕಾಶ ಕಟ್ಟಾಗುತ್ತೆ. ಹಾಗಾಗಿ ಬೇರೆ ಕೈದಿಗಳಾಗಿರ್ಬೋದು, ವಿಚಾರಣಾಧೀನ ಕೈದಿಗಳಾಗಿರ್ಬೋದು, ಸಜಾ ಕೈದಿಗಳಾಗಿರ್ಬೋದು, ಯಾರ ಜೊತೆಗೂ ಕೂಡ ಸಂಪರ್ಕ ವಹಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಮೊದಲ 1 ವಾರದಲ್ಲಿ ಇವರನ್ನ ಪ್ರತ್ಯೇಕ ಸೆಲ್ನಲ್ಲಿಟ್ಟು ಅಬ್ಸರ್ವೇಷನ್ ಅಂತ ಇಡ್ತಾರೆ. ಅವರಿಗೆ ಊಟ ತಿಂಡಿ ಇದ್ದಲ್ಲೇ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಜೈಲಿನ ಅಧಿಕಾರಿಗಳು ಚಿಂತೆ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಬೇರೆ ಕೈದಿಗಳ ಜೊತೆ ಸಂಪರ್ಕ ಆದಾಗ ಅದು ಬೇರೆ ರೀತಿಯಲ್ಲಿ ತಿರುಗಿ ಅದು ಬೇರೆ ವಿವಾದಕ್ಕೆ ಕೂಡ ಕಾರಣ ಆದ್ರೆ ಮತ್ತೊಂದು ತಲೆನೋವು ಆಗುತ್ತೆ ಅನ್ನುವಂಥದ್ದು ಜೈಲಿನ ಅಧಿಕಾರಿಗಳು ಚಿಂತಿಸಿರುವಂತದ್ದು. ಈಗಾಗಲೇ ಜೈಲಿನ ಸಿಬ್ಬಂದಿಗಳು ದರ್ಶನ್ ಇರ್ತಕ್ಕಂಥ ಸೆಲ್ಗೆ ಭದ್ರತೆಯನ್ನು ಹೆಚ್ಚಿಸಿರುವಂತದ್ದು. ಅಲ್ಲಿ ರಾತ್ರಿ ಪಾಳ್ಯದಲ್ಲಿ ಜೈಲಿನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡೋಕೆ ಯೋಚನೆ ಕೂಡ ಮಾಡಿರುವಂತದ್ದು. ಸಂತೋಷ್, ಈಗ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ವಿ, ಕೆಲವು ಅಪರಾಧಿಗಳೇನು ಬಿಡುಗಡೆ ಆಗಿದ್ದಾರೆ ಅವ್ರು ಹೇಳ್ತಾ ಇದ್ರು ಇಲ್ಲೂ ಕೂಡ ಅದೇ ರೀತಿಯಾದಂತಹ ವ್ಯವಸ್ಥೆಗಳು ಲಭ್ಯ ಆಗತ್ತೆ, ದುಡ್ಡು ಕೊಟ್ಟರೆ ಇಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ, ಸಿಗರೇಟು ಗಾಂಜಾ ಏನು ಬೇಕು ಒಳಗಡೆ ಎಲ್ಲ ಸಿಗುತ್ತೆ ಅನ್ನುವಂತಹ ಮಾತುಗಳನ್ನು ಕೆಲವು ಆರೋಪಿಗಳು ಬಾಯಿ ಬಿಡ್ತಾ ಇದ್ರು. ಅಂದರೆ ಯಾರು ಜೈಲಿನ ಒಳಗೆ ಹೋಗಿ ಬಂದಿದ್ದಾರೆ ಅವರು ಹೇಳ್ತಾ ಇದ್ರು. ಹೀಗಾಗಿ ಈ ಎಲ್ಲ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಿನ ಕಾರಾಗೃಹ ಏನಿದೆ ಪರಪ್ಪನ ಅಗ್ರಹಾರ ಅದು ಮುಜುಗರಕ್ಕೊಳಗಾಗಿದೆ. ಈಗಾಗಲೇ ಇಡೀ ರಾಜ್ಯದಲ್ಲಿ ತಲೆ ತಗ್ಗಿಸುವಂತಹ ಘಟನೆಗಳು ನಡೆದು ಹೋಯಿತು. ಅದೇ ರೀತಿಯಾದಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಈ ಏನು ಹೇಳಲಾಗ್ತಾ ಇದೆ ಕೆಲವು ವಿಚಾರಗಳು ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕುವಂತಹ ಕೆಲಸಕ್ಕೆ ಮುಂದಾಗಬಹುದಾ ಅಂತ?
ಖಂಡಿತವಾಗಿ ಯಾಕೆಂತ ಹೇಳಿದ್ರೆ ಪರಪ್ಪನ ಆಗ್ರಹದಲ್ಲಿ ಆದಂತ ಘಟನೆ ಏನಿದೆ ಅದು ಇಡೀ ಜೈಲಿನ ವ್ಯವಸ್ಥೆಯ ಬಗ್ಗೆ ಅಪನಂಬಿಕೆ ಹುಟ್ಟುವಂತದ್ದು ಮಾಡಿರುವಂತದ್ದು. ಹಾಗಾಗಿ ಬಳ್ಳಾರಿಯಲ್ಲೂ ಕೂಡ ಅದೇ ರೀತಿಯಾದಂತಹ ಘಟನೆ ಮರುಕಳಿಸಿದರೆ ಇಡೀ ಜೈಲಿನ ವ್ಯವಸ್ಥೆಗೆ ಇಡೀ ಗೃಹ ಇಲಾಖೆಗೆ ಇದೊಂದು ಕಪ್ಪು ಚುಕ್ಕೆ ತರುವಂತ ಘಟನೆ ಆಗುತ್ತೆ. ಹಾಗಾಗಿ ಇಲ್ಲಿ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗ್ತದೆ. ಯಾಕಂತ ಹೇಳಿದ್ರೆ ಬಳ್ಳಾರಿ ಜೈಲಿನಲ್ಲೂ ಕೂಡ ಈ ರೀತಿಯಾದಂತಹ ಅಪವಾದಗಳು ಈ ಹಿಂದೆ ಕೂಡ ಸಾಕಷ್ಟು ಇದ್ವು. ಹಾಗಾಗಿ ನಿನ್ನೆ ಕೂಡ ಒಬ್ಬ ಮಾಜಿ ಕೈದಿ ಆರೋಪ ಮಾಡಿರುವಂತದ್ದು 500,000 ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ, ನಿಮಗೆ ಬಿರಿಯಾನಿನ ತಂದು ಕೊಡ್ತಾರೆ, ನಿಮಗೆ ಗಾಂಜಾನು ತಂದು ಕೊಡ್ತಾರೆ, ಸಿಗರೇಟ್ ತಂದು ಕೊಡ್ತಾರೆ ಅನ್ನುವಂತ ಆರೋಪವನ್ನ ಮಾಡಿದ್ರು. ಹಾಗಾಗಿ SP ಶೋಭಾರಾಣಿ ಅವರು ಏನಿದ್ದಾರೆ ಈ ಆರೋಪಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಆ ತರದ ಯಾವುದೇ ರೀತಿಯಾದಂತಹ ಘಟನೆಗಳು ಇಲ್ಲ ಆಗಲ್ಲ, ಅಲ್ಲಿಂದಕ್ಕಿಂತ ಹೆಚ್ಚಾಗಿ ಕಟ್ಟುನಿಟ್ಟನ್ನ ಮಾಡಿದೀವಿ, ಅಲ್ಲಿಂದಕ್ಕಿಂತ ಹೆಚ್ಚಿನಾಗಿ ಇಲ್ಲಿ ಮುಂಜಾಗ್ರತೆ ಇದೆ. ಹಾಗಾಗಿ ಮಾಜಿ ಕೈದಿ ಮಾಡಿರ್ತಕ್ಕಂಥ ಆರೋಪ ಅದರಲ್ಲಿ ಯಾವುದೇ ರೀತಿಯಾದಂತಹ ಸತ್ಯಾಂಶ ಇಲ್ಲ. ಹಾಗಾಗಿ ಮಾಜಿ ಕೈದಿಯವನ್ನ ಕರೆದು ವಿಚಾರಣೆ ಮಾಡ್ತೀವಿ, ಅವರಿಗೆ ಯಾವುದೇ ರೀತಿಯಾದ ಆ ತರದ ಘಟನೆಗಳು ಕಂಡು ಬಂದಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ ಪಡೆದು ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಯಾವುದೇ ರೀತಿಯಂತ ಮಾದಕ ವಸ್ತುಗಳಾಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಇನ್ನಿತರ ವಗೇರ ಅಂದ್ರೆ ಸಾಮಾನ್ಯ ಕೈದಿಗೆ ಸಿಗಲಾದಂತಹ ಹೊರ ಜಗತ್ತಿನ ಸಂಪರ್ಕಗಳಿಗೆ ಸಿಗುವಂತ ವಸ್ತುಗಳು ಯಾವ ಕೂಡ ಜೈಲಿನ ಆವರಣದ ಒಳಗಡೆ ಲಭ್ಯ ಆಗದಂತೆ ನಾವು ಈಗಾಗಲೇ ಕ್ರಮವನ್ನ ವಹಿಸಿದೀವಿ ಅನ್ನುವಂಥದ್ದು SP ಶೋಭಾರಾಣಿ ಅವರು ಹೇಳುವಂತ ಮಾತು. ಸಂತೋಷ್, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.